ಗಂಗಾವತಿ ಡಿಸೆಂಬರ್ 29 ಕರ್ನಾಟಕ ಜನಸೈನ್ಯ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೇರಿಸ್ವಾಮಿಯವರ ಆದೇಶದ ಮೇರೆಗೆ ಕರ್ನಾಟಕ ಜನಸೈನ್ಯ ಸಂಘಟನೆಯ ಕೊಪ್ಪಳ ಜಿಲ್ಲಾಧ್ಯಕ್ಷ ರಮೇಶ್ ಕಾಳಿಯವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ನೇಮಕಾತಿ ಕಾರ್ಯಕ್ರಮವನ್ನು ಗಂಗಾವತಿ ನಗರದ ಪರಿವೀಕ್ಷಣಾ ಮಂದಿರದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಘಟಕ ನಗರ ಘಟಕ ಸೇರಿದಂತೆ ಗ್ರಾಮೀಣ ಮಟ್ಟದ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ। ಈ ಕುರಿತು ಗಂಗಾವತಿಯಲ್ಲಿ ಕರ್ನಾಟಕ ಜನಸೈನ್ಯ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ರಮೇಶ್ ಕಾಳಿಯವರು ನೇಮಕಾತಿ ಪತ್ರ ನೀಡಿ ಮಾತನಾಡಿದ್ದಾರೆ। ಕನ್ನಡ ಭಾಷೆ, ಸಂಸ್ಕೃತಿ, ಸಂಪ್ರದಾಯ ಹಾಗೂ ನೆಲ ಜಲ ಗಡಿ ರಕ್ಷಣೆಗಾಗಿ ಕರ್ನಾಟಕ ಜನಸೈನ್ಯ ಸಂಘಟನೆಯು ಕಂಕಣಬದ್ಧವಾಗಿದೆ। ಕರುನಾಡಿನ ಜನಪರ ನಿಲುವು ಸಮಾಜಮುಖಿ ಚಿಂತನೆಯ ಜೊತೆಗೆ ವರ್ತಮಾನದ ಸಮಸ್ಯೆಗಳಿಗೆ ಸ್ಪಂದಿಸಲು ಸಕ್ರಿಯವಾಗಿ ಹೋರಾಟ ಮಾಡುವ ಮೂಲಕ ಕನ್ನಡ ತಾಯಿಯ ಋಣ ತೀರಿಸಲು ಇದೊಂದು ಉತ್ತಮ ಅವಕಾಶ। ನಾಡಿನ ಪ್ರಗತಿ, ವಿವಿಧತೆಯಲ್ಲಿ ಏಕತೆ, ಶಾಂತಿ, ಸುವ್ಯವಸ್ಥೆ ಮತ್ತು ಸರ್ವಧರ್ಮ ಸಮನ್ವಯತೆಗೆ ಸಕ್ರಿಯವಾಗಿ ದುಡಿಯುವುದು ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ। ಈ ಹಿನ್ನೆಲೆಯಲ್ಲಿ ರಾಜ್ಯ ಸಮಿತಿ ಅನುಮೋದನೆ ಮೇರೆಗೆ ರಮೇಶ್ ಕಾಳಿಯವರು ಸಂಘಟನೆಗೆ ಕೊಪ್ಪಳ ಜಿಲ್ಲಾ ಹಾಗೂ ತಾಲೂಕು ಘಟಕ, ನಗರ ಘಟಕ ಮತ್ತು ಗ್ರಾಮೀಣ ಘಟಕ ಅಧ್ಯಕ್ಷರನ್ನಾಗಿ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ। ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಡಿ ಗೌಸ್ ತಿಮ್ಮಣ್ಣ ಹಂಚಿನಾಳ್, ಜಿಲ್ಲಾ ಉಪಾಧ್ಯಕ್ಷರು ನಾಗೇಶ್ ಗುನ್ನಾಳ್, ಜಿಲ್ಲಾ ಉಪ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್, ಜಿಲ್ಲಾ ಖಜಾಂಚಿ ಮಲ್ಲೇಶ್ ನಾಯ್ಕ್, ಗಂಗಾವತಿ ತಾಲೂಕು ಅಧ್ಯಕ್ಷರು ಶಾಂತಕುಮಾರ್, ಉಪಾಧ್ಯಕ್ಷರು ಪರಶುರಾಮ್ ಕಾಳಿ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಕರೀಂ, ಖಜಾಂಚಿ ಉಮೇಶ್ ಎಸ್ ಪಾಟೀಲ್, ಗಂಗಾವತಿ ನಗರ ಘಟಕ ಅಧ್ಯಕ್ಷರು ಹುಸೇನಪ್ಪ ಉಡುಮಲ್ಕಲ್, ಗಂಗಾವತಿ ನಗರದ ಉಪಾಧ್ಯಕ್ಷರು ಹನುಮೇಶ್ ನಾಯ್ಕ್, ಕಾರ್ಯದರ್ಶಿ ಎಚ್ ಶರಣು ಉಲಿಯಾಪುರ್, ಉಪ ಕಾರ್ಯದರ್ಶಿ ಎಸ್ಸಿ ಅಂಜನಪ್ಪ, ಕಾರ್ಮಿಕ ಘಟಕದ ಅಧ್ಯಕ್ಷರು ಬಸವರಾಜ್, ಉಪಾಧ್ಯಕ್ಷರು ಬಸವರಾಜ್ ಕೊರಮ ಕ್ಯಾಂಪ್, ಕಾರ್ಯದರ್ಶಿ ದುರ್ಗೇಶ್ ಗಂಗಾವತಿ, ಕಾರ್ಮಿಕ ಘಟಕದ ಉಪ ಕಾರ್ಯದರ್ಶಿ ಹುಲಗಪ್ಪ, ಖಜಾಂಚಿ ಹನುಮೇಶ್ ಗ್ರಾಮೀಣ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ। ಈ ಸಂದರ್ಭದಲ್ಲಿ ಮಾಧ್ಯಮ ಸಲಹೆಗಾರರಾಗಿ ಕಾಲಚಕ್ರ ಪತ್ರಿಕೆಯ ಸಂಪಾದಕರಾದ ನಾಗರಾಜ್ ಕೊಟ್ನೇಕಲ್ ಸೇರಿದಂತೆ ಅನೇಕ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು। ನನಗೆ ಕರ್ನಾಟಕ ಜನಸೈನ್ಯದಲ್ಲಿ ಕಾರ್ಮಿಕ ಕಾರ್ಯದರ್ಶಿಯಾಗಿ ಮಾಡಿರ್ತಕ್ಕಂಥ ಶ್ರೀಯುತ ಕಾಳಿ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಹೇಳ್ತೇನೆ। ನಮಗೆ ಯಾವುದೇ ಒಂದು ಕಾರ್ಯದಲ್ಲಿ ಹೋಗ್ಬೇಕಾದ್ರೆ ಯಾವುದು ನಮಗೆ ಯಾರು ಕೆಲಸಗಳು ಆಗ್ತಾ ಇಲ್ಲ, ಎಲ್ಲೇ ಹೋಗ್ಲಿ ಈ ಸಂಘಟನೆಯಿಂದ ಕಾರ್ಮಿಕರು ಈಗ ನಾವು ಕಷ್ಟಪಟ್ಟು ಬೇರೆಯವ್ರು ದುಡ್ತಾ ಇರ್ತಾರೆ, ಅದು ಒಂದು ಕೆಲಸ ಆಗಬೇಕಂದ್ರೆ ಯಾರಾದ್ರೂ ಹೋದ್ರೆ ಆ ಕೆಲಸ ಆಗ್ತಾ ಇದೆ। ಅದಕ್ಕೋಸ್ಕರ ಈ ಸೇನೆಯಲ್ಲಿ ಸೇರಿ ಈ ಕಾರ್ಮಿಕರಿಗೆ ಸರಿಯಾದ ತಲುಪ್ತಾ ಇದೆ। ಬೇರೆಯವ್ರ ಮನೆಯಲ್ಲಿ ಇರ್ತಾರೆ ಅಂಥವ್ರಿಗೆಲ್ಲ ಸೌಲಭ್ಯ ತಲುಪ್ತದೆ, ಅದು ತಲುಪಿಸೋ ಜವಾಬ್ದಾರಿ ಮಾಡ್ತಕ್ಕಂಥದ್ದು ನನಗೆ ಅವಕಾಶ ಮಾಡಿಕೊಟ್ಟವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು। ಕಾಳಿ ಅವರಿಗೆ ನಮಸ್ಕಾರಗಳು। ಈ ಒಂದು ಸಮಸ್ಯೆ ಏನಪ್ಪ ಅಂದರೆ ಕಾರ್ಮಿಕರಿಗೆ ಭಾಳೊಂದು ಫೇಕ್ ಕಾರ್ಡ್ ಜಾಸ್ತಿ ಆಗಿದೆ। ಆ ಫೇಕ್ ಕಾರ್ಡನ್ನ ತಪ್ಪಬೇಕಾದ್ರೆ ಒಬ್ಬರ ಕೈಯಿಂದ ಸಾಧ್ಯ ಆಗಲ್ಲ। ಒಕ್ಕೂಟದಿಂದ ಒಂದು ಸಂಘಟನೆ ಅಂತೂ ಒಂದು ಇದಿರುತ್ತೆ, ಆ ಸಂಘಟನೆ ಬಲಪಡಿಸಿ ಮುಂದೆ ಬರ್ತಕ್ಕಂಥ ಯಾವುದೇ ಸಮಸ್ಯೆಗಳೇನಿರಲಿ ಎದುರಿಸಿಕೊಂಡು ಹೋಗುತ್ತೀವಿ ಅಂತಂದು ಜಿಲ್ಲಾಧ್ಯಕ್ಷರ ಮೇರೆಗೆ ನಾನೊಂದು 2 ಮಾತುಗಳನ್ನು ಮುಗಿಸ್ತೇನೆ। ಮೊದಲನೇದಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಮೇಶ್ ಕಾಳಿ ಅವರಿಗೆ ಕರ್ನಾಟಕ ಜನಸೈನ್ಯ ಇದರ ವತಿಯಿಂದ ನಾವೆಲ್ಲರೂ ಸದಸ್ಯರಾಗಿದ್ದೀವಿ। ಎಲ್ಲರೂ ಒಂದೇ ಕುಟುಂಬದ ಇದ್ದಂತೆ, ಇದರಲ್ಲಿ ಯಾರೂ ಭೇದ ಭಾವ, ನಾನು ಮೇಲೆ ನಾನು ಕೆಳಗೆ ಏನೂ ಇಲ್ಲ। ಅಧ್ಯಕ್ಷರ ಆದೇಶದ ಮೇರೆಗೆ ಯಾವುದೇ ಒಂದು ಕರ್ತವ್ಯಗಳು, ಕಾರ್ಯಗಳು, ಸಂಘಟನೆಗಳು ಏನೇ ಇದ್ರೂ ಬಲಪಡಿಸಿ ಎಲ್ಲರಿಗೂ ಈ ಸಂಘಟನೆಗೆ ಶ್ರಮಬದ್ಧವಾಗಿ ದುಡಿದು ಹೆಸರನ್ನ ಮುಂತಂದು ದೊಡ್ಡ ಪ್ರಮಾಣ ಬೆಳೆಸ್ಬೇಕಂತ ನನ್ನೊಂದು ಅಭಿಲಾಷೆ। ಅದೇ ರೀತಿ ನೀವೆಲ್ಲರೂ ಸಹಕಾರ ಕೊಟ್ಟು ಕೆಲಸ ಮಾಡ್ತೀರ ಅನ್ನೋ ಒಂದು ಮನೋಧೈರ್ಯ ಮೇಲೆ ಎಲ್ಲರೂ ನಾವು ಇಲ್ಲಿ ಸಂಘಟಿತರಾಗಿದ್ದೀವಿ। ಯಾವುದೇ ಒಂದು ಸಣ್ಣ ಪುಟ್ಟ ಬರ್ತಿರ್ತವೆ, ಅವನ್ನೆಲ್ಲ ನಾವು ಬದಿಗಿಟ್ಟು ನಮ್ಮ ಕೆಲಸ ಕಾರ್ಯ ದಿನ ಬೆಳಕಂದ್ರೆ ಇದ್ದಿದ್ದೆ ಎಲ್ಲರಿಗೂ, ಅದರಲ್ಲಿ ನಾವೊಂದು ಅರ್ಧ ಗಂಟೆ ಮೀಸಲಿಟ್ಟು ಸಂಘಟನೆಗೋಸ್ಕರ ದುಡಿಯೋಣ ಅಂತ ಹೇಳ್ತಾ ಈ ಒಂದು ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಜಿಲ್ಲಾಧ್ಯಕ್ಷರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳುತ್ತಾ, ನಾನು ಅವ್ರ ಹತ್ರ ಒಂದು ವರ್ಷ ಒಡನಾಡಿದ್ದು ಕೂಡ ನಾನು ಸೇರಿದ್ದಿಲ್ಲ, ಒಡನಾಡಿದ್ದು ಕೂಡ ಸೇರಿದ್ದಿಲ್ಲ। ಅವರು ಹೋರಾಟ ನೋಡಿ ಅವರು ಮತ್ತು ಅವರು ಒಳ್ಳೆ ರಾಜಕೀಯ ಆಯಿತು,
ಹೇಗಾಯಿತು ಅವರು ಸಂಘಟನೆಯಲ್ಲಿ ಪೊಲೀಸ್ ಇಲಾಖೆ ನಿಲ್ಲಿಸಬೇಕು, ಆಮೇಲೆ ನ್ಯಾಯಾಧೀಶರು ಸಂಘಟನೆಯಲ್ಲಿ ಒಳ್ಳೊಳ್ಳೆ ಬಿಸ್ನೆಸ್ಮೆನ್ಗಳು ಎಲ್ಲ ಸಂಘಟನೆಗಳು ಸಂಘಟನೆ ಕನ್ನಡ ನೋಡೋದ್ರೆ ಉತ್ತಮ ವ್ಯಕ್ತಿಗಳು ಅವರಲ್ಲಿ ಸಂಘಟನೆಯಲ್ಲಿ ಇದ್ದಾರೆ ಅಂತ ನಾನು ಬೆಂಗಳೂರು ಒಂದು ಕಾರ್ಯಕ್ರಮ ಹೋದಾಗ ನೋಡಿದ್ರೆ ನನಗೆ ಈ ಸಂಘಟನೆಗೆ ಸೇರಬೇಕು ಅನ್ನೋದು ನನಗೆ ಭಾಳ ಆಸೆ ಆಗಿದೆ. ಅದೇ ರೀತಿಯಾಗಿ ಗಂಗಾವತಿಯಲ್ಲಿ ಕರ್ನಾಟಕ ಜನಸೈನ್ಯ ತರಬೇಕನ್ನೋ ಒಂದು ಉದ್ದೇಶ ನಮ್ಮದು. ನನ್ನ ಸ್ನೇಹಿತರಾದ ನಾಗರಾಜ, ಮಲ್ಲಿಕಾರ್ಜುನ, ಕುಮಾರ್ ಇವೆಲ್ಲ ಕಲಿತು ನಾವು ಒಂದು ನಿರ್ಧಾರಕ್ಕೆ ಬಂದ್ವಿ. ಅದೇ ರೀತಿಯಾಗಿ ನಾವು ಇಲ್ಲಿ ಸಂಘಟನೆ ಕಟ್ಟತಕ್ಕ ಒಂದು ಬಾರಿ ನಮ್ಮ ಸ್ನೇಹಿತರಿಗೆಲ್ಲ ಇದರಿಂದ ಒಂದು ಟೀಮ್ಗಳನ್ನು ಕನ್ನಡ ಜನಸೇನೆ ಟೀಮ್ಗಳನ್ನು ಕನ್ನಡ ಪರವಾಗಿ ಹೋರಾಟ ಮಾಡೋಣ, ಭೂತ ಹೆಸರು ಪರವಾಗಿ ನಾವು ಇಲ್ಲಿ ದುಡಿಯೋಣ ಅನ್ನೋದೊಂದು ಉದ್ದೇಶ ಬಂತು ನಾವು. ಆ ಉದ್ದೇಶ ಆಗಿ ಇವತ್ತು ಎಲ್ಲರೂ ಕಲಿತು ನಾವು ಸಂಘಟನೆ ಮಾಡೋಕ್ಕೆ ನನಗೆ ತುಂಬ ಸಂತೋಷ ಆಯಿತು ಇವೆಲ್ಲ ಸೇರಿದ್ದಕ್ಕೆ, ಅವ್ರ ಸಂಘಟನೆ ಸೇರಿದ್ದಕ್ಕೆ. ಅದೇ ರೀತಿಯಾಗಿ ನಾವು ಇವತ್ತು ಏನಪ್ಪ ನಮ್ಮ ರಾಜ್ಯಾಧ್ಯಕ್ಷ ಆದೇಶ ಮೇರೆಗೆ ನಾವು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರೂ ಇವತ್ತು ಕೆಲವು ಪೋಸ್ಟ್ ಕೊಟ್ಟಿದ್ದೀನಿ. ಈ ಪೋಸ್ಟ್ಗಳಲ್ಲಿ ಯಾವುದೇ ಹೆಚ್ಚು ಆಗ್ತಿರ್ತಾವೆ, ಒಟ್ಟು ಎಲ್ಲರೂ ಸಮಾನರೇ. ನಾವೆಲ್ಲರೂ ನಾನು ದೊಡ್ಡವರು, ನಾನು ಪ್ರಧಾನ ಕಾರ್ಯದರ್ಶಿ, ನಾನು ಅಧ್ಯಕ್ಷ, ಜಿಲ್ಲಾಧ್ಯಕ್ಷ, ತಾಲೂಕು ಅಧ್ಯಕ್ಷ, ನಗರ ಅಧ್ಯಕ್ಷ ಎಲ್ಲರೂ ಸ್ನೇಹಿತರೆ. ನಾವು ಏನಪ್ಪ ಅಂದರೆ ಪ್ರೋಟೋಕಾಲ್ ಪ್ರಕಾರ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿಗಳನ್ನು ನಾವು ಮಾಡಬೇಕಾಗುತ್ತೆ. ಅದು ಸಂಘಟನೆ ಪದ್ಧತಿ ಇರೋದ್ರಿಂದ ನಾನು ಮಾಡಬೇಕಾಗುತ್ತೆ. ಬಟ್ ನಮಗೆ ಅನುಭವಿಸ್ಕೊಟ್ಟಂಥ ಅಂಥವ್ರು ದುಡ್ಡು ಎಲ್ಲರೂ ಸಮಾಜ ನಾವು ಒಂದು ಆ ಪ್ರೋಟೋಕಾಲ್ ಪ್ರಕಾರ ಮಾಡಿದ್ವಿ. ಬರೋ ಮುಂದಿನ ಕಾಲದಲ್ಲಿ ನಿಮ್ಮ ದುಡಿಮೆ ನೋಡ್ತಾರೆ, ನಿಮ್ಮ ಹೋರಾಟ, ನಿಮ್ಮ ದಿಟ್ಟ, ನಿಮ್ಮ ಇದು ನೋಡ್ಕೇಸಿ ಮತ್ತು ಪೋಸ್ಟಿಂಗ್ ಬೇಕಾಗ್ತದೆ. ಈ ಪೋಸ್ಟಿಂಗ್ ಬಗ್ಗೆ ಯಾರು ಮನೋಭಾವ ಏನು ತಿಳ್ಕೊಂಡು ಹೋಗೋದು ಎಲ್ಲರೂ ಒಂದೇ ನಾವು. ಈಗ ನಾನು ಜಿಲ್ಲಾಧ್ಯಕ್ಷ ಆಗಿನೂ ಕೂಡ ನಾನು ನಿಮ್ಮ ಸಮಾನನೇ ನಾನು ಎಲ್ಲರೂ ಏನಪ್ಪ ಎಲ್ಲರೂ ಕಲಿತು ಇದು ಕನ್ನಡ ಪರವಾಗಿ ಹೋರಾಟ ಧಕ್ಕೆ ಆದಾಗ ಹೋರಾಟ ಮಾಡಬೇಕಾದ ಒಂದು ಎಲ್ಲರೂ ಕರ್ತವ್ಯ ಇರ್ತಾರೆ. ಹಾಗಾಗಿ ನಾವು ಇವತ್ತು ಪದಾಧಿಕಾರಿ ನೇಮಕ ಮಾಡ್ಕೊತೀವಿ. ಇವತ್ತು ರಾಜ್ಯಾಧ್ಯಕ್ಷರ ಆದೇಶದವರಿಗೆ ಇವತ್ತು ನೇಮಕಾತಿ ಪತ್ರವನ್ನು ಮಾಡ್ತಿದ್ದೀವಿ.